ಇನ್ನು ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರದಲ್ಲೇ ಉಗ್ರರು ಇದ್ದಾರೆ. 4 ಉಗ್ರರು ಈಗಲೂ ಕೂಡ ಕಾಶ್ಮೀರದಲ್ಲೇ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸೇನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಉಗ್ರರಿಂದ ಏನಾದರೂ ಸಂಚಾಗ್ತಾ ಇದೆಯಾ? ಈ ಬೆಳವಣಿಗೆಯನ್ನ ಗಮನಿಸ್ತಾ ಹೋದರೆ ಅದೇ ರೀತಿಯ ಅನುಮಾನ ವ್ಯಕ್ತವಾಗ್ತಾ ಇದೆ. ಪುಲ್ವಾಮಾ ಮಾದರಿಯಲ್ಲಿ ಮತ್ತೊಂದು ದಾಳಿಗೆ ಉಗ್ರರು ಸಂಚು ರೂಪಿಸಿದ್ದಾರೆ. ಸೇನೆಯನ್ನ ಗುರಿಯಾಗಿಸಿ ದಾಳಿಗೆ ಸಂಚು ನಡೆಸಲಾಗ್ತಾ ಇದೆ ಅನ್ನೋದರ ಬಗ್ಗೆ ಎನ್ಐಎಗೆ ಮಾಹಿತಿ ಬಂದಿದೆ. ಕಾಶ್ಮೀರದ ಕಾಡುಗಳಲ್ಲಿ ಉಗ್ರರು ಅಡಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರ ಎನ್ಐಎಯಿಂದ ತೀವ್ರ ತನಿಖೆ ನಡೀತಾ ಇದೆ. ತನಿಖೆ ಚುರುಕುಗೊಂಡಿದೆ. ಇದರ ನಡುವಿನಲ್ಲಿ ಒಂದೊಂದೇ ಇನ್ಫಾರ್ಮೇಶನ್ಗಳು ಎನ್ಐಎಗೆ ಬರ್ತಾ ಇದೆ. ಇನ್ನೂ ಕೂಡ 4 ಉಗ್ರರು ಪಾಕಿಸ್ತಾನದಿಂದ ಇಲ್ಲಿಯೇ ಇದ್ದಾರಾ? ಕಾಶ್ಮೀರದಲ್ಲಿ ಮತ್ತೊಂದು ಪಹಲ್ಗಾಮ್ ರೀತಿಯ ಸಂಚು ರೂಪಿಸೋದಕ್ಕೆ ಸಂಚು ಮಾಡಿದ್ದಾರಾ? ಅಂತಹ ಮಾಹಿತಿ ಈಗ ಎನ್ಐಎಗೆ ಬಂದಿದೆ. ಕಾಶ್ಮೀರದ ಕಾಡುಗಳಲ್ಲೇ ಶಸ್ತ್ರಾಸ್ತ್ರ ಸಮೇತವಾಗಿ ಅಡಗಿ ಕೂತಿದ್ದಾರಂತೆ ಉಗ್ರರು. ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡೇ ಕಾಡಿನಲ್ಲಿ ಅಡಗಿರಬಹುದು ಉಗ್ರರು ಅಂತ ಹೇಳಲಾಗ್ತಾ ಇದೆ, ಶಂಕಿಸಲಾಗ್ತಾ ಇದೆ. ಉಗ್ರರಿಗಾಗಿ ಕಾಶ್ಮೀರದ ಕಾಡುಗಳಲ್ಲಿ ಸೇನೆಯಿಂದ ಹುಡುಕಾಟ ನಿರಂತರವಾಗಿ ನಡೀತಾನೆ ಇದೆ. ಪಹಲ್ಗಾಮ್ ದಾಳಿಯ ನಂತರದ ಕ್ಷಣದಿಂದ ಇಲ್ಲಿಯವರೆಗೂ ಕೂಡ ಸೇನಾ ಕಾರ್ಯಾಚರಣೆ ಕಾಡುಗಳಲ್ಲಿ ಮುಂದುವರೆದಿದೆ. ಈಗ ಎನ್ಐಎಗೆ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇನ್ನೂ 4 ಉಗ್ರರು ಇಲ್ಲೇ ಇದ್ದಾರಂತೆ. ಮತ್ತೊಂದು ಪಹಲ್ಗಾಮ್ ರೀತಿಯ ದಾಳಿಗೆ ಸಂಚು ರೂಪಿಸಿದ್ದಾರಾ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾಡಿನಲ್ಲೇ ಇದ್ದು ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಸೇನೆ ಕಾಡಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಭಾರತದ ಯೋಧರಿಗೆ ಜಯ ಸಿಗಲಿ ಅಂತ ಹೋಮ ಹವನಗಳು ನಡೀತಾ ಇದೆ. ಈ ಹೋಮ ಹವನ ನಡೆದಿರೋದು ಬೆಳಗಾವಿಯ ರಾಮದುರ್ಗದ ಗೊಡಚಿ ಗ್ರಾಮದಲ್ಲಿ. ಶ್ರೀ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ. ಯುದ್ಧಕ್ಕೆ ಹೋದರೆ ಗೆಲುವು ನಮ್ಮದಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಭಾರತೀಯ ಯೋಧರಿಗೆ ಸದಾ ಒಳ್ಳೆಯದಾಗಲಿ ಅಂತ ಪೂಜೆಯನ್ನ ಮಾಡಲಾಗಿದೆ. ಬೆಳಗಾವಿಯ ರಾಮದುರ್ಗದ ಗೊಡಚಿ ಗ್ರಾಮದಲ್ಲಿ ಶ್ರೀ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ, ಹೋಮ ಹವನವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಪ್ರಾರ್ಥಿಸಿರೋದು ಒಂದೇ, ಭಾರತೀಯ ಸೈನಿಕರಿಗೆ ಒಳ್ಳೆಯದಾಗಲಿ, ಭಾರತೀಯ ಯೋಧರು ಎಂಥದ್ದೇ ಕಠಿಣ ಸಂದರ್ಭ ಇರಲಿ ಅದರಲ್ಲಿ ಗೆದ್ದು ಬರಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.